ಚಂದ್ರಗ್ರಹಣ ಹಿನ್ನೆಲೆ ಪುಷ್ಕರಣಿಯಲ್ಲಿ ಧ್ಯಾನ ಮಾಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಮಹಾಕೂಟ ಇದು. ದೇವಾಲಯದ ಪುಷ್ಕರಣಿ ನೀರಿನಲ್ಲೇ ಕುಳಿತು ಜನ ದೇವರ ಸ್ಮರಣೆ ಮಾಡ್ತಾ ಇದ್ದಾರೆ. ಸಾಧು ಸಂತರು ಜನರು ಧ್ಯಾನವನ್ನ ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು ದೃಶ್ಯದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದು ಬಹುಶಃ ನಿರೀಕ್ಷೆನೇ ಇರಲಿಲ್ಲ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಮಹಾಕೂಟ ಇದು. ದೇವಾಲಯದ ಪುಷ್ಕರಣಿಯ ದೃಶ್ಯ, ನೀರಿನಲ್ಲೇ ಕುಳಿತು ಜನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ನಾವೀಗ ಬಹಳಷ್ಟು ಜನ ಸೇರಿದ್ದಾರೆ. ಹೌದು, ತುಂಬಾ ಜನ ಸೇರಿದ್ದಾರೆ ಈಗ. ಎಸ್ ಗುರುಗಳೇ, ಹರಿಶಾಸ್ತ್ರಿಗಳು, ಇವಾಗ ನೀರ್ನಲ್ಲಿ ಕುಳಿತು ಧ್ಯಾನವನ್ನ ಮಾಡೋದ್ರ ಹಿಂದೆ ಏನು ಉದ್ದೇಶ ಇದೆ ಅಂತ ಬಹುಶಃ ನಾವು ಹೊಸದಾಗಿ ನೋಡಿದಾಗ ಅನ್ನಿಸ್ತಾ ಇದೆ. ಇದಕ್ಕೆ ಹಿನ್ನೆಲೆ ಇದೆಯಾ? ಖಂಡಿತ ಇದೆ. ಇದೇನು ಹೊಸತೇನಲ್ಲ. ನಮಗೀಗ ಜನರು ಬಹಳ ಅದ್ರ ಬಗ್ಗೆ ಜಪ ತಪಗಳು ಮತ್ತೆ ಆಧ್ಯಾತ್ಮಿಕ ಚಿಂತನೆ ಹಾಗೂ ಮಂತ್ರದ ಶಕ್ತಿಯನ್ನ ಈಗೀಗ ಹೆಚ್ಚಾಗಿ ತಿಳ್ಕೊತಾ ಇದ್ದಾರೆ. ಹೇಗೆ ವಿಜ್ಞಾನ ಬೆಳೀತಾ ಇದೆಯೋ ಹಾಗೆ ಮಂತ್ರ ಶಕ್ತಿ ಅನ್ನುವಂಥದ್ದು ಬೆಳೀತಾ ಇದೆ. ಹಾಗಾಗಿ ತಿಳ್ಕೊಂಡು ಅವ್ರಿಗೆ ಅದನ್ನ ಅಪ್ಲೈ ಮಾಡ್ಕೋತಾ ಇದ್ದಾರೆ. ಬಟ್ ಬಹಳ ವರ್ಷ, ನೂರಾರು ವರ್ಷಗಳಿಂದ ಈ ಗ್ರಹಣ ಸಮಯ ಅಂತ ಬಂದ್ರೆ ಒಂದು ವರ್ಗ, ನಾನು ಈ ವರ್ಗ ಯಾವುದು ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದು ವರ್ಗ ಆಧ್ಯಾತ್ಮಿಕ ಲೋಕದಲ್ಲಿ ಮಂತ್ರ ಸಾಧನೆ ಇದ್ದಂತ ಒಂದು ವರ್ಗ ಸಮುದ್ರ ಸ್ನಾನ, ನದಿ ಸ್ನಾನ ಅಂತ ಮಾಡಿ ನದಿಯಲ್ಲಿ ಕಂಠದವರೆಗೂ ಅಥವಾ ಸೊಂಟದವರೆಗೂ ನೀರು ನಿಲ್ಲೋ ಹಾಗೆ ನಿಂತು ಗುರುಗಳಿಂದ ಉಪದೇಶ ತಗೋತಾ ಇದ್ರು. ಕೆಲವೊಂದು ಬೀಜಾಕ್ಷರಿ ಮಂತ್ರಗಳು. ನಾನು ಆಗ್ಲೇ ಹೇಳಿದ್ನಲ್ಲ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಈ ಶರೀರ ಅನ್ನೋದು ಒಂದು ಧರ್ಮ ಸಾಧನೆಗಿರ್ತಕ್ಕಂಥ ಮಹಾ ಆಯುಧ. ಈ ಆಯುಧವನ್ನ ಉಪಯೋಗಿಸ್ಕೊಂಡು ನಾವು ಮೋಕ್ಷವನ್ನು ಪಡಿಬೇಕು. ಇದೇ ಆಧ್ಯಾತ್ಮಿಕ ಮತ್ತೆ ಹಿಂದೂ ಧರ್ಮದ ಸಂಪೂರ್ಣವಾಗಿರ್ತಕ್ಕಂಥ ಅಲ್ಟಿಮೇಟ್ ಡಿಸಿಷನ್. ನಮ್ಮಲ್ಲಿರ್ತಕ್ಕಂಥದ್ದು ಮೋಕ್ಷ. ಅದಕ್ಕೋಸ್ಕರನೇ ಪ್ರತಿಯೊಬ್ರು ಯಾವ ಧರ್ಮ ತಗೊಳ್ಳಿ, ಮೋಕ್ಷ ಸಾಧನೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ನೀರಿನಲ್ಲಿ ನಿಂತು ಉಪದೇಶ ತಗೊಳ್ಳುವಂಥದ್ದು, ನೀರಿನಲ್ಲೇ ಅದಕ್ಕೇನಾದ್ರೂ ಕಾರಣ ಇದೆಯಾ? ನೀರಿನಲ್ಲೇ ನಿಂತು ತಗೊಳ್ಬೇಕು ಉಪದೇಶ? ಹೌದು. ಈಗ ದರ್ಭೆಯನ್ನ ನಾವು ಯಾಕೆ ಒಂದು ಆಹಾರದಲ್ಲಿ ಇಡ್ತೀವಿ, ಬಟ್ಟೆ ಮೇಲೆ ಇಡ್ತೀವಿ, ನೀರಲ್ಲಿ ಹಾಕ್ತೀವಿ ಅಂತಂದ್ರೆ ಅದರದ್ದು ಪ್ರಭಾವದಿಂದ ಗ್ರಹಣದ ಒಂದು ರೇಸ್ ಏನಿದೆ, ತರಂಗಗಳೇನಿದೆ, ಅದರದ್ದು ಎಫೆಕ್ಟ್ ನಮ್ಗೆ ಆಗಲ್ಲ. ಹಾಗೆ ಒಂದು ನದಿ ಹರ್ಕೊಂಡ್ ಬರ್ತಾ ಇದೆ ಅಥವಾ ಒಂದು ಸಮುದ್ರ ಇದೆ ಅಂದ್ರೆ, ಒಂದು ನದಿ ಹರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ದರ್ಬೆಗಳು ಸಾಧಾರಣವಾಗಿ ನದಿಯ ದಡಗಳಲ್ಲಿ ಇದ್ದೇ ಇರುತ್ತೆ. ಸರಿ, ನದಿ ನೀರಿಗೆ ಯಾವತ್ತೂ ದೋಷ ಇಲ್ಲ, ಯಾಕಂದ್ರೆ ಹರಿಯೋ ನೀರು. ಹಾಗಾಗಿ ನದಿಯಲ್ಲಿ ನಾವು ನಿಂತು ಆ ಉಪದೇಶವನ್ನು ತಗೊಂಡು ಜಪ ಮಾಡ್ಬೇಕಾದ್ರೆ ಬೇರೆ ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ. ಗ್ರಹಣ ಕಾಲದ ಡಿಸ್ಟರ್ಬೆನ್ಸ್ ಯಾವುದು ಇರಲ್ಲ, ಯಾಕಂದ್ರೆ ದರ್ಭೆ ನೀರೇ ನಮ್ಮ ಮೇಲೆ ಹರಿತಾ ಇರೋದ್ರಿಂದ ಯಾವುದೇ ಬೇರೆ ಡಿಸ್ಟರ್ಬೆನ್ಸ್ ನಮ್ಗಿರಲ್ಲ. ಅಂಡ್ ಎನರ್ಜೀಸ್ ತುಂಬಾ ಚೆನ್ನಾಗಿರುತ್ತೆ. ಈವನ್ ಆ ಟೈಮಲ್ಲಿ ನೀವು ಚಳಿಗೆ ನಡುಗ್ತಾ 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 ನಿಮ್ಮ ದೇಹದಲ್ಲೇ ಒಂದು ಹೀಟ್ ಕ್ರಿಯೇಟ್ ಆಗೋಗಿ ಆ ವಾತಾವರಣನು ಕೂಡ ನೀವು ಜಪ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಈ ಅಯ್ಯಪ್ಪ ಮಾಲೆ ಹಾಕಿದಾಗ ಬೆಳಗ್ಗೆ ನಾವು ಸ್ನಾನ ಮಾಡೋದಿರುತ್ತೆ, ಅದು ಕೂಡ ತಣ್ಣೀರು ಸ್ನಾನ, ಬಿಸಿನೀರು ಸ್ನಾನ ಅಲ್ಲ, ತಣ್ಣೀರು ಸ್ನಾನ. ಯಾಕೆ ಮಾಡ್ತಾರೆ ಅಂದ್ರೆ, ಆ ತಣ್ಣೀರು ಸ್ನಾನ ಮಾಡಿದ್ಮೇಲೆ ದೇಹದಿಂದ ಬರೋವಂತ ಒಂದು ಹೀಟ್ ಇದೆಯಲ್ಲ, ಬರೀ ಮೈಯಲ್ಲಿ ಅಂದ್ರೆ ಮೇಲೆ ಪಂಚೆ ಮಾತ್ರ ಕಟ್ಕೊಂಡಿರ್ತಾರೆ, ದೇಹದ ಮೇಲೆ ಬನಿಯನ್ನು ಶರ್ಟ್ ಹಾಕೊಂಡಿರಲ್ಲ, ಮಾಲೆ ಹಾಕೊಂಡು ವಿಭೂತಿ ಹಚ್ಕೊಂಡು ಅವರು ತಮ್ಮದೇ ಅಂತ ಭಕ್ತಿ ಶ್ರದ್ಧೆಯಿಂದ ಸ್ವಾಮಿ ಅಯ್ಯಪ್ಪನನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಪಂಪಾಗೆಲ್ಲ ಹೋಗ್ಬಿಟ್ರೆ ನೀವು ನೋಡ್ಬೇಕು, ಅತ್ಯಂತ ಚಳಿ ಪ್ರದೇಶ. ಅಂತ ಜಾಗದಲ್ಲಿ ಆತರ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇರುತ್ತೆ. ನಾ ಹೇಳಿದ್ನಲ್ಲ ನೋಡಿ, ಮನುಷ್ಯನ ದೇಹ ಹೇಗಿದ್ರು ಕೂಡ ಈ ಪರ್ವಕಾಲಗಳಲ್ಲಿ ನದಿ ಸ್ನಾನ, ಸಮುದ್ರ ಸ್ನಾನ, ಪುಷ್ಕರಣಿ ಸ್ನಾನ ಎಲ್ಲ ಬಹಳ ವಿಶೇಷ. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನು ಮುಚ್ಚಿ ದೇವಸ್ಥಾನದ ಹೊರಭಾಗದಲ್ಲಿ ಜಪಕ್ಕೆ, ತಪಕ್ಕೆ ಹಾಗೂ ಸ್ನಾನಕ್ಕೆ ರಾಜಮಹಾರಾಜರೇ ಅವಕಾಶ ಮಾಡಿಕೊಡ್ತಾ ಇದ್ರು. ಯಾಕೆಂದ್ರೆ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ, ಮತ್ ಬರಲ್ಲ. ವರ್ಷಕ್ಕೊಮ್ಮೆ ಬರುವಂತ ಹುಟ್ಟಿದ ಹಬ್ಬದ ದಿನ ಎಷ್ಟು ಸಂತೋಷವಾಗಿ ನಾವು ಆಚರಣೆ ಮಾಡ್ಕೋತೀವಿ. ದಿನಾ ಕೇಕ್ ಕಟ್ ಮಾಡ್ತೀವ, ದಿನಾ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವ, ಅಲ್ಲ ನಾವು ವರ್ಷಕ್ಕೊಮ್ಮೆ ಬರುವಂತ ಹುಟ್ಟಿದಬ್ಬ ಹೇಗೆ ಆಚರಣೆ ಮಾಡ್ಕೋತೀವೋ, ಗ್ರಹಣದ ಒಂದು ಶುಭ ಫಲ ಅಶುಭ ಫಲ ಏನಿದೆಯೋ ಅಶುಭವನ್ನ ನಿವೃತ್ತಿ ಮಾಡಿ ಶುಭವನ್ನ ಪಡ್ಕೊಳ್ಳಿ, ಅದಕ್ಕೆ ಬೇಕಾದ ಮಾರ್ಗವನ್ನ ನಾನು ಕೊಡ್ತೇನೆ ಅಂತ ಹಿರಿಯರೇ ನಮಗ್ ಕೊಟ್ರು. ಅದನ್ನ ನಾವು ಪರಿಕಲ್ಪಿಸ್ಕೊಂಡು ನಡೆಯುತ್ತೆ, ಎಷ್ಟು ಸಂತೋಷ ಆಗುತ್ತೆ. ಅವರೆಲ್ಲ ಮೂಢನಂಬಿಕೆಯಲ್ಲಿರ್ತಕ್ಕಂಥ ಜನ ಅಲ್ಲ, ಒಬ್ಬರೋ ಇಬ್ಬರೋ ಮೂಢನಂಬಿಕೆ ಇರ್ಬೋದು, ಸಹಸ್ರಾರು ಜನ ಮೂಢನಂಬಿಕೆ ಅಲ್ಲ. ಅಷ್ಟು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಅವರಲ್ಲಿ ರೋಗಗ್ರಸ್ತರು ಎಷ್ಟೋ ಜನ ಇರ್ತಾರೆ, ಯುವಕರು ಎಷ್ಟೋ ಜನ ಇರ್ತಾರೆ, ವಯಸ್ಸಾದವರು ಎಷ್ಟೋ ಜನ ಇರ್ತಾರೆ. ಅಷ್ಟು ಜನ ಸಮ ಪ್ರಮಾಣದಲ್ಲಿ ಸಮಭಕ್ತಿಯಿಂದ ಶ್ರದ್ಧೆಯಿಂದ ಗ್ರಹಣದ ಬಗ್ಗೆ ಅವ್ರ ಮೂಢನಂಬಿಕೆ ಇದೆಯೋ ನಂಬಿಕೆ ಇದೆಯೋ ಸೆಕೆಂಡ್ರಿ, ಒಟ್ಟಲ್ಲಿ ದೇವರ ಮೇಲೆ ನಂಬಿಕೆ ಇದ್ದು ಈ ಸಮಯದಲ್ಲಿ ಪುಷ್ಕರಣಿಲಿ ನಿಂತು ಒಂದು ಸೊಂಟದ ಭಾಗದವರೆಗೂ ನೀರು ಅಥವಾ ಕತ್ತು ಭಾಗದವರೆಗೂ ನೀರಿದ್ದು ನಾವು ಒಂದು ಜಪತಪಗಳನ್ನ ಮಾಡಿದ್ರೆ ನಮಗ್ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನುವಂತ ನಂಬಿಕೆ ಅವ್ರಿಗಿದೆಯಲ್ಲ. ಎಸ್ ಹರಿಶಾಸ್ತ್ರಿ, ನಾನು ಭರತ್ ಅವ್ರನ್ನ ಕೇಳೋಕೆ ಇಷ್ಟಪಡ್ತೀನಿ. ಡು ಯು ಫೈಂಡ್ ಎನಿ ಸೈನ್ಸ್ ಇದರಲ್ಲಿ ಏನಾದ್ರು ಅನ್ಸುತ್ತೆ ನಿಮ್ಗೆ? ಈಗ ಅವ್ರಗಳಿಗೆನೆ ಕೇಳಿ ಏನಕ್ಕೆ ಮಾಡ್ತಾ ಇದಾರೆ, ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ. ಓಕೆ, ಅವ್ರು ಹೇಳ್ತಾರೆ. ಸೊ ಸಿ ಅಲ್ಲ, ಸೈನ್ಸ್ ಇರ್ಲಿ. ಓಕೆ, ಮೈ ಕ್ವಶನ್ ಇಸ್ ಸೈನ್ಸ್ ಇರ್ಲಿ, ಎಲ್ಲದಕ್ಕೂ ಏನೋ ಒಂದು ಸೈನ್ಸ್ ಇರುತ್ತೆ ಅಥವಾ ನಾನ್ ಸೆನ್ಸ್ ಇರುತ್ತೆ. ಐ ಆಮ್ ನಾಟ್ ವರಿಡ್ ಅಬೌಟ್ ಇಟ್. ಬಟ್ ಮೈ ಕ್ವಶನ್ ಇಸ್, ಆರ್ ಯು ಎಡ್ಯುಕೇಟಿಂಗ್ ದೆಮ್? ಓಕೆ, ಇಲ್ಲಿ ಮಾಡಿದ್ರೆ ಏನಾಗತ್ತೆ? ಈಗ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರ್ಯಾಲಿ ಹೋಗ್ತಾ ಇದೆ, ಏನೋ ಹೋಗ್ತಾ ಇದೆ, ಅರ್ಧಕ್ಕರ್ಧ ಜನ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರ್ತಾರೆ. ಓಕೆ,
ಸೊ 99% ಆಫ್ ದಿ ಪೀಪಲ್ ಅಲ್ಲಿರೋರು ಬರೋರ್ಗೆ ಆ ರ್ಯಾಲಿ ಏನಕ್ಕೆ ಮಾಡ್ತಾ ಇದೀವಿ ಏನಕ್ಕೆ ಬರ್ತಾ ಇದೀವಿ ಅಂತ ಗೊತ್ತೇ ಇರಲ್ಲ. ನೀವು ಟಿವಿ ಅವರು ಹೋಗಿರ್ತೀರಾ, ಯಾವ್ದೋ ಒಂದು ರ್ಯಾಲಿ ನಡೀತಾ ಇದೆ ಅಂದ್ರೆ ಅದ್ರ ಬಗ್ಗೆ ಹೆಡ್ ಅಂಡ್ ಟೇಲ್ ಅಲ್ಲಿ ಗೊತ್ತೇ ಇರಲ್ಲ. ಜನ ಕರ್ಕೊಂಡ್ ಬಂದಿರ್ತಾರೆ, ಹೋಗ್ತಾ ಇರ್ತಾರೆ, ಗುಂಪಲ್ ಗೋವಿಂದ, ಹರ್ಡ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನ್ ಸಣ್ಣ ಹುಡುಗ ಇದ್ದಾಗ ಎಲ್ಲಾ ತಾಯಂದ್ರು ಗೋಡೆ ಮೇಲೆ ಅಥವಾ ಬಾಗಿಲ ಮೇಲೆ ನಾಳೆ ಬಾ ಅಂತ ಒಂದು ದೆವ್ವ ಇತ್ತು ಅಂತ ಸಡನ್ ಆಗಿ ಸೃಷ್ಟಿ ಆಗ್ಬಿಟ್ಟಿತ್ತು. ಅದು ನಾಳೆ ಬಾ ಅಂತ ಬರೆದ್ರೆ ಬರಲ್ಲ ಅಂತ, ರೈಟ್? ಯಾರೋ ಪುಂಡ್ರು ಪೋಖ್ರಿಗಳು ಜಡ್ಜ್ ಅಂತ ಅಲ್ಲಿಂದ ನೋಡ್ದೆ ನೀವು ವಿಜುವಲ್ ನೋಡಿ ಜಡ್ಜ್ ಮಾಡಕ್ಕಾಗತ್ತ ಅವರೆಲ್ಲ ಆತರ ಬಂದಿದ್ದಾರೆ ಅಂತ? ಐ ಆಮ್ ಆಸ್ಕಿಂಗ್ ಯು ಸಿಂಪಲ್